ಮೈಸೂರು ದಸರಾ ಮಹೋತ್ಸವವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂಥ ಸಾಹಿತಿ, ಚಿಂತಕಿ, ಹೋರಾಟಗಾರರಾದಂಥ ಶ್ರೀಮತಿ ಬಾನು ಮುಸ್ತಾಕ್ರವರೇ, ರಾಜ್ಯ ಒಂದು ಕಡೆ ಆದರೆ ಮೈಸೂರು ಒಂದು ಕಡೆ ಅನ್ನುವ ದೃಷ್ಟಿಕೋನವನ್ನು ಇಟ್ಟು ತನ್ನ ಜೀವನದ ಉದ್ದಕ್ಕೂ ಜನರು ಅಭಿವೃದ್ಧಿ, ಉತ್ತಮ ಆಡಳಿತವನ್ನು ಮೈಗೂಡಿಸಿಕೊಂಡು ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಡುವಂಥ, ತುಳಿತಕ್ಕೆ ಒಳಗಾದಂಥ ಜನರನ್ನು ಮೇಲೆತ್ತುವ, ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಶ್ರೇಷ್ಠ ಆಡಳಿತಗಾರರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸರ್ಕಾರದ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಸಚಿವರಾದಂಥ ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ರವರೇ, ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಹಿರಿಯರಾದಂಥ ಮುನಿಯಪ್ಪ ಅವರೇ, ರೇಷ್ಮೆ ಮತ್ತು ಹೈನುಗಾರಿಕೆ ಸಚಿವರಾದಂಥ ಆತ್ಮೀಯ ವೆಂಕಟೇಶ್ ಅವರೇ, ಕನ್ನಡ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರೇ, ಈ ಉತ್ಸವದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಆತ್ಮೀಯರು, ಮಾಜಿ ಸಚಿವರು, ಚಾಮುಂಡಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರವರೇ, ಹಿರಿಯ ಶಾಸಕರಾದಂಥ ತನ್ವೀರ್ ಸೇಠ್ರವರೇ, ಅನಿಲ್ ಚಿಕ್ಕಮಾದು ಅವರೇ, ಹರೀಶ್ ಅವರೇ, ರವಿಶಂಕರ್ ಅವರೇ, ಆತ್ಮೀಯರಾದಂಥ ವತ್ಸರ್ ಅವರೇ, ಮತ್ತು ನಮ್ಮ MLC ಅವರಾದಂಥ ಮಧುಸೂದನ್ ಅವರೇ, ಮತ್ತು ಆನಂದ್ರವರೇ, ವಿವೇಕ್ ಅವರೇ, ಆನಂದ್ರವರೇ, ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ರವರೇ, ನಮ್ಮ ಕನ್ನಡ ನಮ್ಮ ಕನ್ನಡ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವೆಂಕಟೇಶ್ ಅವರೇ, ಕನ್ನಡ ಸಾಹಿತ್ಯ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸಾರ್ ಅವರೇ, ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯ ಚಾಮುಂಡೇಶ್ವರಿ ಅಧ್ಯಕ್ಷರು, ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡರವರೇ, ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಡಾಕ್ಟರ್ ತಿಮ್ಮಯ್ಯ ಅವರೇ, ಡಾಕ್ಟರ್ ಪುಷ್ಪ ಅಮರನಾಥ್ರವರೇ, ಕೃಷ್ಣಮೂರ್ತಿ ಅವರೇ, ಮಂಜೇಗೌಡರವರೇ, ದರ್ಶನ್ ಧ್ರುವನಾರಾಯಣ ಅವರೇ, ಶಿವಕುಮಾರ್ ಅವರೇ, ಮತ್ತು ಮರುಸ್ವಾಮಿ ಅವರೇ, ಶ್ರೀನಿವಾಸ್ ಅವರೇ, ಅಯೂಬ್ರವರೇ, ನಮ್ಮ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಅವರೇ, ಕಮಿಷನ್ ತನ್ವೀರ್ ಅವರೇ, ಮತ್ತು CEO ಜಿಲ್ಲಾ ಪಂಚಾಯತ್ ಯುಗೇಶ್ ಅವರೇ, ನಮ್ಮ ಬಿಳಿಮಲೆ ಅವರೇ, ಪ್ರೊಫೆಸರ್ ಬಿಳಿಮಲೆ ಅವರೇ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿ ಅವರವರೇ, SP ವಿಷ್ಣುವರ್ಧನ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, DC ಯಾರು ಹೇಳೋದಪ್ಪ, ಎಲ್ಲ ಹೇಳಿದ್ರು, ರೂಪಾ ಅವರೇ, ಮತ್ತು ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮಹದೇವಪ್ಪನವ್ರು ಆದ್ಮೇಲೆ ಯಾರು ಮಾತಾಡೋಣ, ದಯವಿಟ್ಟು ಕೂತ್ಕೊಳ್ಳಿ, ಇವ್ರು ಆದ್ಮೇಲೆ ಮುಖ್ಯಮಂತ್ರಿಗಳು ಮಾತು ಕೇಳಿ ಹೋಗ್ಬೇಕು, ದಯಮಾಡಿ ಕೂತ್ಕೊಳ್ಳಿ. ಇಲ್ಲಿ ನೆರೆದಿರ್ತಕ್ಕಂಥ ಮಹಾಜನಗಳೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ, ದಸರಾ ಅನ್ನೋದು ಒಂದು ಸೌಹಾರ್ದತೆಯ ಸಡಗರದ ಹಬ್ಬ. ಇದನ್ನ 15ನೇ ಶತಮಾನದಲ್ಲಿ ಕೃಷ್ಣದೇವರಾಯವರು ಪ್ರಾರಂಭ ಮಾಡಿದ್ರು. 15ನೇ ಶತಮಾನದಲ್ಲಿ
ಇವತ್ತಿನ 2025ನೇ ದಸರಕ್ಕೆ ಸುಮಾರು 400 ಆಮೇಲೆ ಬರ್ತಿದ್ದಾರೆ 415ನೇ ದಸರಾ 2025ಕ್ಕೆ ಕೃಷ್ಣರಾಜ ಒಡೆಯರು ತನ್ನ ಸಾಮಂತರನ್ನೆಲ್ಲ ಒಂದು ಕಡೆ ಸೇರಿಸಿ ರಾಜ್ಯದ ವಿಸ್ತರಣೆ, ಕೃಷ್ಣದೇವ ಒಡೆಯರವರು ಸಾಮಂತರನ್ನ ಸೇರಿಸಿ ತಮ್ಮ ಸಾಧನೆಯನ್ನ, ಗೆಲುವನ್ನ ಸಂಭ್ರಮದಿಂದ ಶಕ್ತಿ ಶೌರ್ಯಗಳ ಪ್ರದರ್ಶನ, ನೃತ್ಯ, ಕಲೆ, ಸಾಹಿತ್ಯ ಇವೆಲ್ಲರ ಪ್ರದರ್ಶನದ ಮೂಲಕ ವೈಭವಗಳನ್ನ, ಬದುಕನ್ನ ಆಚರಣೆ ಮಾಡ್ತಾ ಬಂದರು. ಕೃಷ್ಣರಾಜ ಒಡೆಯರವರು, ಕೃಷ್ಣದೇವರಾಯರವರು ಸೋಲನ್ನು ಅನುಭವಿಸಿದ ಮೇಲೆ 1610ರಲ್ಲಿ ರಾಜ ಮೊದಲನೇ ಒಡೆಯರು ಮೈಸೂರಿನಲ್ಲಿ ದಸರಾವನ್ನು ಪ್ರಾರಂಭ ಮಾಡಿದರು. ಅದರ ನಂತರ 1805ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದಸರಾವನ್ನು ಪ್ರಾರಂಭ ಮಾಡಿದರು. ರಾಜರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದಳವಾಯಿಗಳು, ಹೈದರಾಲಿ, ಟಿಪ್ಪು ಇವರು ದಸರಾವನ್ನು ಮಾಡ್ತಾ ಬಂದಿರತಕ್ಕಂಥ ಪರಂಪರೆ. ಟಿಪ್ಪು ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪ ಕಾಣಿಕೆಯ ಗೌರವನ್ನ, ಧನವನ್ನು ಒಪ್ಪಿಸಿ ಬರ್ತಾ ಇರತಕ್ಕಂಥದ್ದು ಪ್ರತೀತಿ. ಬಂಧುಗಳೇ, ಇಂಥ ಚಾರಿತ್ರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1927ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಸರಾ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಂದಿನ ದಿವಾನರಾಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನ ಮತೀಯವಾದಿಗಳು ಅದನ್ನು ಪ್ರತಿಭಟಿಸ್ತಾರೆ. ನಾಲ್ವಡಿಯವರು ಅದನ್ನು ಲೆಕ್ಕಿಸದೇನೆ ತಮ್ಮ ಒಂದು ಮೆರವಣಿಗೆಯನ್ನು ಮುಂದುವರಿಸ್ತಾರೆ. 1928ರಲ್ಲಿ ಬೆಂಗಳೂರಿನಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಿರ್ಜಾ ಇಸ್ಮಾಯಿಲ್ ಕರ್ಕೊಂಡು ಹೋಗ್ತಾರೆ ಅಂತ ಮಾಡುವಾಗ ಪ್ರಯತ್ನ ಮಾಡಿದಾಗ ಎದೆಗುಂದಿದ್ದೇನೆ ಅವರನ್ನು ತಮ್ಮ ಅಂಬಾರಿಯಲ್ಲೇ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗೋದ್ರ ಜೊತೆಗೆ ಧಾರ್ಮಿಕ ಸಹಿಷ್ಣುತೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೆರೆದಿದ್ದಾರೆ. ಕಮ್ಯುನಲ್ ಹಾರ್ಮನಿ ಅಂಡ್ ಟಾಲರೆನ್ಸ್ ಅಂದಿನ ಸಂದರ್ಭದಲ್ಲಿ ದಸರಾ ಸೆಲೆಬ್ರೇಷನ್ ಇಸ್ ಎ ಸಿಂಬಲ್ ಆಫ್ ಕಮ್ಯುನಲ್ ಹಾರ್ಮನಿ. ಇಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥ ದಸರಾ ಜಾತಿಯನ್ನ, ಧರ್ಮವನ್ನ, ರಾಜಕೀಯವನ್ನ, ನಡವಳಿಕೆಯನ್ನ ಮೀರಿ ದೇಶದ ಐಕ್ಯತೆಯನ್ನ, ಸಮಗ್ರತೆಯನ್ನ, ಬಹುತ್ವವನ್ನ, ಜನಜೀವನವನ್ನ, ನಮ್ಮ ಸಾಂಸ್ಕೃತಿಕ ಜೀವನವನ್ನ ಆಚರಿಸುವಂತ ಒಂದು ಶ್ರೇಷ್ಠ ನಾಡ ಹಬ್ಬ. ಅದಕ್ಕೆ ಪಾಶ್ಚಿಮಾತ್ಯ ದೇಶದ ಪತ್ರಿಕೆಗಳು ದಿ ಗಾರ್ಡಿಯನ್, BBC, ಟ್ರಾವೆಲ್, ನ್ಯಾಷನಲ್ ಜಿಯೋಗ್ರಫಿಯವರು ದಸರಾ ಉತ್ಸವವನ್ನು ಕುರಿತು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ, ದಿ ಗಾರ್ಡಿಯನ್ ಇವರೆಲ್ಲ ಹೇಳಿರತಕ್ಕಂಥದ್ದು, ಇಂಡಿಯಾ ಈಸ್ ಅ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಅಂಡ್ ಲೆಗಸಿ. ದಸರಾ ಉತ್ಸವವನ್ನು ಕುರಿತು ಅಂತಾರಾಷ್ಟ್ರೀಯ ಖ್ಯಾತಿಯ ಮಾಧ್ಯಮಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇಂಡಿಯಾಸ್ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಅಂಡ್ ಲೆಗಸಿ ಮತ್ತು ಎ ಲಿವಿಂಗ್ ಹೆರಿಟೇಜ್ ಆಫ್ ಕರ್ನಾಟಕಸ್ ಕಲ್ಚರಲ್ ಪ್ರೈಡ್. ಎ ಲಿವಿಂಗ್ ಹೆರಿಟೇಜ್ ಆಫ್ ಕರ್ನಾಟಕಸ್ ಕಲ್ಚರಲ್ ಪ್ರೈಡ್, ಜೀವಂತವಾಗಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಮೈಸೂರು ದಸರಾ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವ್ಯಾಖ್ಯಾನ ಮಾಡಿದವೆ. ಬಂಧುಗಳೇ, ನಮ್ಮ ರೂಪ ಅವರು ನಮಗೆಲ್ಲ ಪ್ರಿಯಾಂಬಲ್ನ ಹೇಳ್ಕೊಟ್ರು. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ತೀರ್ಮಾನ ಮಾಡಿ ನಾವು ಎಲ್ಲೇ ದಾರಿ ತಪ್ಪೋಗ್ತಾ ಇದ್ದೇವೆ, ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಿದ್ದೇವೆ,
ನಮ್ಮ ತಪ್ಪುಗಳಿಂದನೇ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಯುವ ಜನರಿಗೆ ಕಡ್ಡಾಯವಾಗಿ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ನ ಓದಬೇಕು ಅಂತ ಹೇಳಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಸಭಾ ಸಮಾರಂಭಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಓದಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜಾಗೃತಿಯನ್ನು ಮೂಡಿಸಿದ ಮೇಲೆ ದೇಶಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ.